ಹೇಳುವಂತನಾಗಿದ್ದೇನೆ. ಯಾಕೆಂದ್ರೆ ಈ ಭೂಮಿಯಲ್ಲಿ ನಡೆಯುವಂತ ಯಾವುದೇ ಒಂದು ಕೆಲಸ ನಮ್ಮ ಇಚ್ಛೆಯಿಂದ ಅಥವಾ ನನ್ನ ಮನಸ್ಸದ ಏನೋ ಅಂತ ಹೇಳಿ ಯಾವುದೂ ಆಗಲ್ಲ. ಆತನ ಕೃಪೆ ಮತ್ತೆ ಆತನ ಚಿತ್ತ ಇದ್ರೆ ಮಾತ್ರ ಅದು ನೆರವೇರಲಿಕ್ಕೆ ಸಾಧ್ಯ ಆಗುವಂತದಾಗಿದೆ. ಸೊ ಲಾಸ್ಟ್ ಟೈಮು ನಾ ಬಂದಿದ್ದ ಅನ್ನಿಸ್ತದ, ನೋಡಿರಿ ನಂಗೆಲ್ಲರೂ. ಯಾವ ವಿಷಯದ ಕುರಿತಾಗಿ ಮಾತಾಡಿದೇವಮ್ಮ ಲಾಸ್ಟ್ ಟೈಮು? ಎಸ್, ಅಂದ್ರೆ ಎಷ್ಟು ಶ್ರದ್ಧೆಯಿಂದ ಕೇಳ್ತೀರಿ ಎಂಬುದಾಗಿ ನನಗೆ ಗೊತ್ತಾಗ್ತಾ ಇದೆ. ಐ ಥಿಂಕ್ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಕ್ಕಿಂತ ಹೋಗೋದಕ್ಕಿಂತ ಮುಂಚೆ ಒಬ್ಬ ಹಿರಿಯರು ಒಂದೆರಡು ಕಿವಿ ಮಾತುಗಳನ್ನು ನನಗೆ ಹೇಳಿದ್ದಾರೆ. ಸೊ ಅದನ್ನು ಹಂಚ್ಕೋಬೇಕೆಂಬುದಾಗಿ ನನಗೂ ಕೂಡ ಇಚ್ಛೆ ಆಗ್ತಾ ಇದೆ. ತೋಲ್ ಜಾಗದಾಗ ನಾವು ನೋಡ್ತೇವ್ರಿ, ಯಾವಾಗ ಬಿ ಏನಾಯ್ತದ ಖುನಾರ ಭಜನಿ ಹಾಕ್ತಾರ, ಹಾಡುಗಳು ಹಾಡ್ತಾರ, ಚಲ್ಲಂ ಹಾಕ್ತಾರ, ಎಲ್ಲನೇ ಹಾಕ್ತಾರ. ಸಭಾಪಾಲಕರು ಎದ್ದು ವಾಕ್ಯ ಕೇಳುವ ಸಮಯ ಇದೆ ಅಂದಿದ ತಕ್ಷಣನೇ ಅವ್ರ ಕಣ್ಣು ಮುಚ್ಚಿ ಜಪ ಮಾಡಿಸ್ರು, ತಬಲಾ ಭಾಸೋರು, ಚಲ್ಲಾಂ ಹೊಡೆಯೋರು ಎಲ್ಲನೇ ಮಾಯ ಆಗೋಯ್ತಾರೆ. ಆ ಸಭಾಪಾಲಕರು ಏನಂದ್ರು, ಯಾಕೆ ಅವ್ರು ಬಿಟ್ಟು ಹೋಯ್ತಾರ ಅಮ್ಮ ಮಾತು ಅವ್ರು ಕೇಳಿದಾಗ ಅವ್ರು ನನಗೇನ್ ಹೇಳಿದ್ರು ಅಂತಂದ್ರ, ಈಗ ಈ ವಾಕ್ಯವನ್ನು ಕೇಳೋದಕ್ಕೋಸ್ಕರನೇ ನೀವು ಹಾಡಿರಿ, ಚಲ್ಲಂ ಹೊಡೆದಿರಿ, ಎಲ್ಲನೇ ಹೊಡೆದಿರಿ. ಯಾಕೆ ಗೊತ್ತಾ? ಈ ವಾಕ್ಯ ಸಿದ್ಧ ಆಗ್ಬೇಕು, ಈ ವಾಕ್ಯಕ್ಕೆ ರೆಡಿ ಆಗಿರ್ಬೇಕು, ಈ ವಾಕ್ಯ ಕೇಳಕ್ ಜನ ಎಲ್ಲ ಸೇರ್ಬೇಕು, ಈ ವಾಕ್ಯ ಹೋಗ್ಬಾರ್ದು, ಈ ವಾಕ್ಯ ಸ್ಪಷ್ಟವಾಗಿ ಎಲ್ಲರಿಗೆ ತಿಳಿಬೇಕು, ಎಲ್ಲರೂ ಬಂದು ಕೇಳ್ಬೇಕಂತೇಳಿ ಈ ವಾಕ್ಯಕ್ಕೋಸ್ಕರ ಇಷ್ಟೆಲ್ಲ 1 ಗಂಟೆ ಅದು ಭಜನೆ ಹಾಕ್ಲದ್ದೇವ್ ನಾವು ಅಲ್ಲ. ಈ 1 ಗಂಟೆ ಭಜನೆ ಹಾಕಿ ಇನ್ನೇನು ವಾಕ್ಯ ಹೇಳ್ತೇವೆ ಅಂದಾಗ ಎಷ್ಟೋ ಜನ ಬಿಟ್ಟು ಹೋಯ್ತಾರಮ್ಮ. ಈ ಹೆಂಗೈತದ ಕುಂದದ ಮದಿಗೆ ಹೋಯ್ತ್ರಿ, ಆ ಮದಿ ಮಗ ತಾಳಿ ಕಟ್ಟ ಅಕ್ಷತೆ ಹಾಕಷ್ಟರಲ್ಲಿ ನೀವು ಮನೆಗೆ ಬಂದ್ಬಿಡ್ತ್ರಿ. ನೀವು ಮನೆಗೆ ಹೋದಂಗಾರ ಏನಾಯ್ತದ? ಆಗಲ್ಲಲ್ಲ. ಹಂಗ ವಾಕ್ಯ ಕೇಳಾಗ ನಾವು ಈ ತರ ಸಭೆಗೆ ಹೋದಾಗ ಅಥವಾ ಸಭಾ ಮಂದಿರಕ್ಕೆ ಹೋದಾಗ ಏನ್ ಬಿ ಮಾಡ್ರಿ, ಆದ್ರ ವಾಕ್ಯ ಹೇಳಪರಿ ಮಾತ್ರ ಯಾವತ್ತೂ ಎದ್ದು ಹೋಗ್ಬಾರ್ದು ಎಂಬ ಮಾತು ಅವ್ರು ನನಗೆ ಹೇಳಿದಾಗ ಅದು ಚಂದ ಅನ್ನಿಸ್ತು ನನಗ. ಸೊ ನಿಮಗೂ ಕೂಡ ಯಾರಾದ್ರೂ ಯಾವಾಗಾರ ಎದ್ದು ಹೋಗೋ ರಾಟಿಗೆ ಏನಾಯ್ತಂದ್ರ, ವಾಕ್ಯ ಎದ್ದು ಹೋಗಂಗಿದ್ರೆ ಹಾಡಪರಿ ಎದ್ದು ಹೋಗ್ಬಾರ್ರಿ, ಖರೆ ವಾಕ್ಯ ಹೇಳಪರಿ ಮಾತ್ರ ಎದ್ದು ಹೋಗ್ಬಾರ್ರಿ. ಯಾಕಂದ್ರೆ ಏನೋ ಒಂದು ವಿಷಯ ನಿಮಗೆ ಹೇಳುವಂತ ವಿಷಯ ಮಿಸ್ ಆಗೋಯ್ತು. ಓಕೆನಾ? ಸೊ ನೇರವಾಗಿ ನಾವು ಈಗ ವಾಕ್ಯದ ಕಡೆ ಹೋಗೋಣ. ನಾನೇನ್ ಜಾಸ್ತಿ ಸಮಯ ತಗೋದಲ್ಲ, ದೇವರು ಎಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ಬೇಕೆಂಬುದಾಗಿ ಆತನ ಚಿತ್ತ ಇದೇನೋ ಅಷ್ಟು ನಾನು ಹೇಳಿ ಮುಗಿಸುವಂತನಾಗಿದ್ದೇನೆ. ಓಕೆ, ನನ್ನ ವಿಷಯ ಇವತ್ತು ಮನುಷ್ಯನ ಒಂದು ಬದುಕು ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಮೇಲೆ ಕುರಿತಾಗಿರುತ್ತೆ ಅಮ್ಮ. ಒಂದು ವಿಷಯ ನಾವು ಯಾವಾಗ್ಲೂ ಎಲ್ಲರಿಗೂ ಖೂನ ಇದ್ದಿಂದೇವ, ಏನ್ ಖೂನ ಇಲ್ದೆ ಏನ್ ವಿಷಯ ಇಲ್ಲ, ಎಲ್ಲರಿಗೂ ಖೂನನೇ ಇದೆ. ಮನುಷ್ಯನು ಹುಟ್ಟು ಮತ್ತೆ ಸಾವು, ಈ ಮಧ್ಯದಲ್ಲಿ ಏನ್ ಪಯಣ ಇದೆಯಲ್ಲ ಅದು ನಿನ್ನ ಜೀವನ ಇದೆ ಅಮ್ಮ. ಹುಟ್ಟಿಸೋದು ದೇವರಿದ್ದಾನೆ, ಲಾಸ್ಟಿಗೆ ನಮ್ಮ ಪ್ರಾಣವನ್ನು ಆತನ ಬಲಿಗೆ ಹೋಗುವಂಥದ್ದು ಕೂಡ ಅದು ದೇವರ ಕ್ರಿಯೆಯಾಗಿದೆ. ಈ ಹುಟ್ಟು ಮತ್ತೆ ಈ ಸಾವು ಮಧ್ಯದಾಗ ಏನ್ ಪ್ರೊಸೆಸ್ ಅದ, ಮಧ್ಯದಾಗ ಏನ್ ದಿನಗಳವ, 10 ವರ್ಷ, 15 ವರ್ಷ, 30 ವರ್ಷ, 50 ವರ್ಷ, 70 ವರ್ಷ, ಈ ಬದುಕು ಹೇಗಿರ್ಬೇಕೆಂಬುದಾಗಿನೇ ಈ ಬೈಬಲ್ ನಮಗ್ ಪೂರ ಕಲಿಸ್ಕೊತಾ ಹೋಯ್ತದಮ್ಮ. ಆದ್ರ ಒಂದು ವಿಷಯ ನಾವು ನೋಡುವಾಗ ಐಶ್ವರ್ಯವಂತನೂ ಸಾಯ್ತಾನೆ, ಅಥವಾ ಭಿಕ್ಷಕಗಾರನು ಸಾಯ್ತಾನೆ, ನಾರ್ಮಲ್ ಮನುಷ್ಯ ಇದ್ದವನು ಹೋಯ್ತಾನೆ, ಅಥವಾ ಏನು ಗತಿ ಇಲ್ದವನು ಕೂಡ, ಪ್ರತಿಯೊಬ್ಬರ ಜೀವನ ಈ ಲೋಕದಲ್ಲಿ ನಡೆಯುತ್ತದೆ. ಅವನಿಗೆ ಹುಟ್ಟುನೂ ಇದೆ, ಒಂದು ದಿನ ಆತನಿಗೆ ಸಾವುನೂ ಇದೆ. ಆದ್ರೆ ವಿಶೇಷವಾಗಿ ಆ ಎರಡೂ ಮಧ್ಯದಾಗ ನಮ್ಮ ಲೈಫು ಯಾವ ರೀತಿಯಾಗಿದೆ ಎಂಬುದಾಗಿ ತುಂಬಾ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಸಾರಿ ನಮಗೆ ದೇವರು ಆ ಎರಡು ಮಧ್ಯದಾಗ ಇರ್ತಕ್ಕಂಥ ಆ ಬದುಕಿಗೆ ನೀನ್ ಹೀಗೆ ಬದುಕಬೇಕು, ನೀನ್ ಹೀಗೆ ಬದುಕಬಾರ್ದು, ಇದು ಮಾಡಿದ್ರೆ ತಪ್ಪಾಗುತ್ತೆ, ಇದು ಮಾಡಿದ್ರೆ ಸರಿ ಆಗುತ್ತೆ ಅಂತೇಳಿ ಪ್ರತಿ ಒಬ್ಬ ಬೋಧಕರು, ಸೇವಕರು, ಪ್ರವಾದಿಗಳು ಮತ್ತೆ ಹಿರಿಯರು, ಸತ್ಯವೇದ ಎಲ್ಲರೂ ಆ ವಿಷಯ ಕುರಿತಾಗಿ ನಮಗೆ ಮಾತಾಡ್ತಾ ಇರ್ತಾರಮ್ಮ. ಬೇರೆ ವಿಷಯ ಏನು ಹೇಳೋದಿಲ್ಲ. ಈಗ ನಾವು ಯೇಸು ಸ್ವಾಮಿ ಈ ಒಂದು ಪ್ರಪಂಚದಾಗ ಇರುವಾಗ ಒಂದು ಘಟನೆ ಬಗ್ಗೆ ನಾವು ಕೇಳೋಕೆ ನಾವು ಇಷ್ಟ ಪಡುವಂತರಾಗಿದ್ದೇವೆ. ಆ ಘಟನೆ ಏನೆಂಬುದಾಗಿ ನಾವು ನೋಡುವಾಗ ಶ್ರೀ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನದಿಂದ ನಾವು ನೋಡ್ಕೊಂಬರಮ್ಮ. 12ನೇ ಅಧ್ಯಾಯ 13ನೇ ವಚನದಿಂದ ನಾವು ಕಂಟಿನ್ಯೂ ಆಗಿ ನೋಡ್ಕೊಂಬಾರ. ಆಗ ಜನರಲ್ಲಿ ಒಬ್ಬನು ಬೋಧಕನೇ ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿ ಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು ಆತನು
ಎಲ್ಲಾ ಮನುಷ್ಯ ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನಾಗಿ ನೇಮಿಸಿದವರು ಯಾರು ಎಂದು ಅವನನ್ನು ಎಷ್ಟನಿಂದ ಸಮ ಇಲ್ಲೇನಾಗ್ಲತ್ತದ ಒಂದ್ ಘಟನೆ ಆಗ್ಲತ್ತದಮ್ಮ. ಯೇಸು ಸ್ವಾಮಿ ಮೇಲ್ಗಡೆ ನಾವು ನೋಡುವಾಗ ಪರಿಸಾಯರು ಮಾಡಿರ್ತಕ್ಕಂಥ ಬೋಧನೆ ಯಾವ ರೀತಿಯಾಗಿ ನಾವು ಎಚ್ಚರ ಆಗಿರ್ಬೇಕು ಎಂಬುದಾಗಿ ಮೇಲಿಂದ ಹೇಳ್ಕೊತಾ ಬಂದಾಗ ಜನರ ಗುಂಪಿದೆ ಅಮ್ಮ. ಒಬ್ಬರಿದ್ದಿಲ್ಲ, ಇಬ್ಬರಿದ್ದಿಲ್ಲ, ಅನೇಕ ಜನರಿದ್ದಾರೆ. ಆ ಜನರ ಮುಂದೆ ಯೇಸು ಸ್ವಾಮಿ ಆ ಪರಿಸಾಯರು ಮಾಡುವಂತ ಬೋಧನೆ ಬಗ್ಗೆ ಅವರಿಗೆ ಯಾವ ರೀತಿಯಾಗಿ ನೀವು ಎಚ್ಚರವಾಗಿರ್ಬೇಕೆಂಬುದಾಗಿ ಹೇಳ್ಕೊತಾ ಬಂದಾಗ ಆ ಜನರ ಗುಂಪಲ್ಲಿ ಇರ್ತಕ್ಕಂಥ ಯೇಸು ಸ್ವಾಮಿಗೆ ಒಬ್ಬ ಮನುಷ್ಯ ಆಚೆಯಿಂದ ಬಂದು ಆ ಯೇಸು ಸ್ವಾಮಿಗೆ ಕೇಳುವಂತನಾಗಿದ್ದಾನೆ, ಯೇಸುವೆ, ನೀನು ನನ್ನ ಅಣ್ಣನಿಗೆ ಹೇಳು, ನನ್ನಲ್ಲಿ ಇರ್ತಕ್ಕಂಥ ಆಸ್ತಿ ಅವನು ಪಾಲ್ ಮಾಡಿಕೊಡ್ತಾ ಇಲ್ಲ, ಅವ ಆಸ್ತಿ ಹಂಚ್ತಾ ಇಲ್ಲ ನನಗ, ದಯಮಾಡಿ ಯೇಸು ಸ್ವಾಮಿ ನೀನೇನ್ ಮಾಡು ಅವನಿಗೆ ಹೇಳು ಅಂತಂದಾಗ ಯೇಸು ಸ್ವಾಮಿ ಆ ಮನುಷ್ಯನಿಗೆ ಯಾರು ಬಂದು ನಮ್ಮ ಅಣ್ಣಿಗೆ ಹೇಳು ಆಸ್ತಿ ಬೇರೆ ಮಾಡಿಕೊಡು ಅಂತ ಯಾರು ಹೇಳ್ತಾರಿಲ್ಲ ಆ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಾನ, ಅಲ್ಲ ಆಸ್ತಿ ಪಾಸ್ತಿ ಪಾಲ್ ಮಾಡಕ ನಾ ನ್ಯಾಯಾಧಿಪತಿ ಇದ್ದೆ ಅಂತ ನಿನಗೆ ಯಾರು ಹೇಳ್ಯಾರ? ಯಾರು ಹೇಳ್ಯಾರ ಅಂದ್ರೆ ಈ ವ್ಯಕ್ತಿ ಯೇಸು ಸ್ವಾಮಿ ಬಂದಿರೋದು ಉದ್ದೇಶ ಬೇರೆ ಇದೆ ಈ ಪ್ರಪಂಚಕ್ಕೆ, ನನ್ನನ್ನು ನಿನ್ನನ್ನು ಆತನ ರಕ್ಷಣೆ ಕೊಡಕ್ ಬಂದಿದ್ದಾನೆ. ಆದ್ರೆ ಈ ವ್ಯಕ್ತಿ ಯೇಸು ಸ್ವಾಮಿ ಏನ್ ಕೇಳ್ತಾ ಇದ್ದಾನೆ, ನನ್ನ ಅಣ್ಣಂದು ನಂದು ಆಸ್ತಿ ಬಗ್ಗೆ ಜಗಳ ನಡೀತಾ ಇದೆ, ಆ ಆಸ್ತಿದಾಗ ಏನ್ ಮಾಡು, ಅವನಿಗೆ ಸರಿಯಾಗಿ ನನಗೆ ಪಾಲು ಕೊಡಕ್ ಹೇಳು, ಆ ಆಸ್ತಿ ಡಿವೈಡ್ ಮಾಡಕ್ ಹೇಳು, ಬೇರೆ ಬೇರೆ ಮಾಡಕ್ ಹೇಳು ಅಂತಂದಾಗ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಆಸ್ತಿ, ನಿನ್ನ ಪಾಸ್ತಿ, ನಿನ್ನ ರೊಕ್ಕ ರೂಪಾಯಿ ಹೊಲ ಮನಿ ಇದನ್ನ ಡಿವೈಡ್ ಮಾಡಕ್ ನಾನು ಬಂದಿಲ್ಲ, ನಾನು ಬಂದಿರೋ ಉದ್ದೇಶನೇ ಬೇರೆ ಇದೆ. ಆದ್ರೆ ಈ ವ್ಯಕ್ತಿ ತಿಳ್ಕೊಂಡಿಲ್ಲ ಅಂತ ಹೇಳಿ ಆತನ ಮೇಲೆ ಒಂಚೂರು ಕೋಪಗೊಂಡು ಕೆಳಗಡೆ ಬಂದು ಏನ್ ಹೇಳ್ತಾನೆ ಎಂಬುದಾಗಿ ನಾವು ನೋಡೋರಮ್ಮ. ಕೆಳಗಡೆ ಏನ್ ಹೇಳ್ತಾನ ನೋಡಿ 15ನೇ ವಚನ, ಜನರಿಗೆ ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ ಇಲ್ಲಿ ನೋಡಮ್ಮ. ಅಷ್ಟು ಹೇಳಿದ್ಮೇಲ ಈ ಮನುಷ್ಯ ಆಸ್ತಿ ಏನ್ ಕೇಳತಾನಿಲ್ಲ, ಇವನ್ ಆಸ್ತಿ ಹಿಡ್ಕೊಂಡೇನ್ ಬಂದಾನಿಲ್ಲ, ಈ ಒಂದು ಆಸ್ತಿ ಯಾವುದೇ ರೀತಿಯಾಗಿ ಪ್ರಯೋಜನ ಇಲ್ಲ ಎಂಬ ಮಾತು ಯೇಸು ಸ್ವಾಮಿ ಅಲ್ಲಿರ್ತಕ್ಕಂಥ ಜನರಿಗೆ ಮತ್ತೆ ಆ ವ್ಯಕ್ತಿಗೆ ಮತ್ತೆ ಶಿಷ್ಯರಿಗೆ ಆ ವಿಷಯವನ್ನು ಕುರಿತಾಗಿ ಹೇಳ್ತಾನೆ. ಇವನು ನಾನು ಲೋಕಕ್ಕೆ ರಕ್ಷಣೆ ಕೊಡ್ಬೇಕಂತ ಬಂದಿದ್ದೇನೆ, ಆದ್ರೆ ಈ ವ್ಯಕ್ತಿ ನನಗೆ ಆಸ್ತಿ ಪಾಲು ಮಾಡಿಕೊಡು ಅಂತ ಇದ್ದಾನೆ. ಈ ಆಸ್ತಿ ಹಣ ಅಂತಸ್ತು ಇದ್ರ ಬಗ್ಗೆ ಜನ ಏನ್ ಕಾನ್ಸಂಟ್ರೇಷನ್ ಮಾಡತ್ತಾರ, ಇದ್ರ ಬಗ್ಗೆ ಜನ ಏನ್ ತಲೆ ಕೆಡಿಸ್ಕೊಳತ್ತಾರ, ಇದು ಯಾವುದಕ್ಕೆ ಲಾಭ ಅದ, ಇದರಿಂದ ಏನು ಪ್ರಯೋಜನ ಅದ, ಇದ್ರ ಹಿಂದೆ ಯಾಕೆ ಜನ ಇಷ್ಟು ಬಿದ್ದಾರ, ಅದರಿಂದ ಈ ಒಂದು ಜೀವಾಧಾರಣೆ ಅಂದ್ರ ಇವನ ಆತ್ಮರಕ್ಷಣೆಗೆ ಏನು ಯೂಸ್ ಇಲ್ಲ, ರೊಕ್ಕ ರೂಪಾಯಿ ಏನು ಯೂಸ್ ಇಲ್ಲ, ಆದ್ರೆ ಜನ ಮಾತ್ರ ಇದ್ರ ಹಿಂದೆ ಬಿದ್ದಾರ ಅಂತ ತಿಳಿದು ನಾವು ಹಾಗೆ ಕಂಟಿನ್ಯೂ ನೋಡ್ಕೊತಾ ಬಂದಾಗ ಅಲ್ಲಿ ಒಂದು ಸಾಮ್ಯ ರೂಪವಾಗಿ ಯೇಸು ಸ್ವಾಮಿ ಅಲ್ಲಿರ್ತಕ್ಕಂಥ ಜನರಿಗೆ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಒಬ್ಬ ಮನುಷ್ಯನ ಅವನಲ್ಲಿ ತುಂಬಾ ಹೊಲ ಇದೆ ಅಮ್ಮ. ಅಲ್ಲೇನಾಗ್ಯದ, ಅವನ ಹೊಲದಲ್ಲಿ ಅನೇಕ ರೀತಿ ಬೆಳೆ ಬೆಳೆದದ. ಆ ಬೆಳೆ ಬೆಳೆದಾಗ ಆ ಒಬ್ಬ ಮನುಷ್ಯ ಆ ಐಶ್ವರ್ಯವಂತನ ಏನ್ ಮಾಡ್ತಾ ಇದ್ದಾನಂದ್ರೆ, ಇಷ್ಟು ಬೆಳೆ ಅಂತೂ ಬೆಳೆದಿದೆ, ಏನ್ ಮಾಡೋದು ಎಂಬುದಾಗಿ ನೋಡಿ ಅವನಲ್ಲಿ ಎಷ್ಟು ಬೆಳೆದಿದೆ ಅಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ಮನೆದಾಗ ಇರ್ತೀನಿ ನಮ್ಮ ಆ ಮನೆಗಳಿಗೆ ಸಾಕಾಗದ ರೀತಿಯಾಗಿ ಆ ಬೆಳೆ ಬೆಳೆದಿದೆ. ಆ ಬೆಳೆ ಬೆಳೆದಾಗ ಅವ ಒಂದು ವಿಚಾರ ಮಾಡ್ತಾ ಇದ್ದಾನೆ, ಈ ಬೆಳೆ ಇಡುವುದಕ್ಕೆ ಜಾಗ ಇಲ್ಲ ನನ್ನಲ್ಲಿ. ನಾವೇನ್ ಮಾಡ್ಯಾರಂತಂದ್ರ ಈ ಸಣ್ಣ ಏನು ಕೊಟ್ಟಿಗೆಗಳವ, ಸಣ್ಣ ಏನು ಮನೆಗಳವ, ಇವು ಹೊಡೆದಾಕಿ ಅಲ್ಲಿ ಬಂದಿರ್ತಕ್ಕಂಥ ಅಷ್ಟು ಆದಾಯ ಮತ್ತೆ ಆಹಾರ ಪದಾರ್ಥಗಳನ್ನು ಆ ಮನೆಗೆ ಏನ್ ಮಾಡ್ಯಾರಿ, ನಾವು ತುಂಬಿಟ್ಕೊಂಡು ಆ ಮನುಷ್ಯ ಏನ್ ಹೇಳ್ತಾನಂದ್ರ ತನ್ನ ಆತ್ಮಕ್ಕೆ ಹೋಗತ್ತಾನಂತವ, ನನ್ನ ಹತ್ರ ತನ್ನ ಆತ್ಮಕ್ಕೆ ಹೋಗತ್ತಾನಂತ. ಈಗ ಏನು ಕಷ್ಟ ಇಲ್ಲ ನನಗ, ರೊಕ್ಕ ಅದ, ರೂಪಾಯಿ ಅದ, ಮತ್ತ ಕಣಜಗಳವ, ದವಸ ಧಾನ್ಯಗಳು ಎಲ್ಲವ ಈ ಆತ್ಮಕವ ಹೇಳ್ಕೊತಾನಂತ. ನೀನೇನ್ ಮಾಡು, ಯಾವುದೇ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಇನ್ನು ಇದನ್ನು ಊಟ ಮಾಡ್ಕೋತ ನೀ ಏನಾಗಿರು, ಬಿಂದಸ್ ಆಗಿರು, ಉಣ್ಕೋತಾ ಕುಡ್ಕೋತಾ ತಿನ್ಕೋತಾ ಚಂದಿರು ಎಂಬುದಾಗಿ ಆ ಐಶ್ವರ್ಯವಂತನು ತನ್ನ ಆತ್ಮಕ್ಕೆ ಆತನ ಹೇಳಿಕೊಳ್ತಾ ಇದ್ದಾನೆ. ಆದ್ರೆ ದೇವರು ಅಂತ ಒಬ್ಬ ಮನುಷ್ಯನಿಗೆ ಏನ್ ಹೇಳ್ತಾ ಇದ್ದಾನೆ, ನೀನು ಮೂರ್ಖನು. ಏನ್ ಹೇಳ್ತಾ ಇದ್ದಾನೆ, ನೀನು ಮೂರ್ಖನು. ಯಾಕೆ ಅಂತಂದಾಗ ನೀನು ಇಷ್ಟೆಲ್ಲಾ ಏನ್ ಯೋಚನೆ ಮಾಡ್ತಾ ಇದ್ದಿಲ್ಲ, ಆ ವ್ಯಕ್ತಿ ಹತ್ರ ನಾವು ನೋಡುವಾಗ ಆ ವ್ಯಕ್ತಿ ಸ್ವಾರ್ಥ ನಮ್ಮ
ಆ ವ್ಯಕ್ತಿ ಸ್ವಾರ್ಥದ, ನಾನೇ ಚಂದ ಇರ್ಬೇಕೆಂಬುದದ, ನನ್ನ ಬಲೆ ಬೆಳೆದದ, ನಾನೇ ತಿನ್ಬೇಕು, ನಾನೇ ಉಳ್ಬೇಕು, ನಾನೇ ಇಟ್ಕೋಬೇಕೆಂಬುದಾಗಿ ಆತನಿಗೆ ಸ್ವಾರ್ಥದ. ನನಗೆ ದೇವ್ರು ಇಷ್ಟೆಲ್ಲ ಕೊಟ್ಟನ, ಇದ್ರ ಒಳಗಿಂದ ಇದನ್ನ ಸೇವೆ ಕೊಡ್ಬೇಕು, ಇದ್ರಾಗಿಂದ ತೆಗೆದು ಯಾವ್ದ ಬಡವರನ್ನು ಅವ್ರಿಗೆ ಕೊಡ್ಬೇಕು, ಕೈಲಾಗಲ್ದವ್ರಿಗೆ ಕೊಡ್ಬೇಕೆಂಬ ಯೋಚನೆ ಅವನಿಗೆ ಹೊರಗೋಗ್ಯದ. ಆದ್ರೆ ಅದು ಒತ್ತೆ ತಗೊಂಡು ಮನೆಗೆ ಇಟ್ಕೊಂಬರಿ, ನಾನು ಎಷ್ಟು ದಿನ ಬದುಕ್ತೀನಿ ಅಷ್ಟು ದಿನಕ್ಕಂತ ನಾವು ಉಣ್ಕೋತಾ ತಿನ್ಕೋತಾ ನಾ ಚಂದ ಇರೋದೆಂಬುದಾಗ ಆತನ ಯೋಚನೆ ಮಾಡುವಾಗ ದೇವರು ಆ ಮನುಷ್ಯನಿಗೆ ಹೇಳ್ತಾನೆ, ನೀನು ಮೂರ್ಖನು. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವಮ್ಮ, ಎಲ್ಲರೂ ಬದುಕ್ತಾ ಇದೀವಿ. ಒಂದ್ ಮನೆ ಕಟ್ಟಿನ ಮನೆ ತೈಲಿ ಹೋದೇವಂತಂದ್ರೆ ನಮಗ್ ಒಂದ್ ಆಲೋಚನೆ ಬರ್ತದೆ, ಅಬ್ಬಬ್ಬ ಹಿಂಗ್ ಕಟ್ಟಿದ್ರೆ ಹಿಂಗ್ ಮನೆ ಕಟ್ಟಬೇಕು. ಒಂದ್ ಆಸ್ತಿ ತಗೊಂಡು ಜಗದಾಗ ಹೋಗಿ ನಿಂತಾಗ ನಮಗ್ ಅನಿಸ್ತದ, ಇಲ್ಲ ನಾನು ಒಂದ್ ಜಾಗ ತಗೋಬೇಕು. ಒಂದು ಮದ್ವೆ ಮನೆಗೆ ಹೋದಾಗ ನಮಗ್ ಅನಿಸ್ತದ, ನಾವೇನ್ ಮಾಡೋರಿ, ನಾವು ಕೂಡ ಇಂಥ ಮದಿ ಮಾಡೋದಂತ ನಮಗ್ ಅನಿಸ್ತದ. ಅಂದ್ರೆ ಒಬ್ಬ ಮನುಷ್ಯನ ಬುದ್ಧಿ ಹೆಂಗಿದೆ ಅಂದ್ರೆ ಒಂದೊಂದು ಜಾಗದಾಗ ಒಂದೊಂದು ತೈಲಿ ನಿಂತಾಗ ನಾ ಹೀಗೆ ಮಾಡ್ಬೇಕಿಲ್ಲ ಎಂಬುದಾಗಿ ಯೋಚನೆ ಮಾಡುತ್ತೆ. ಆದ್ರೆ ಅದೇ ಮನುಷ್ಯ ಒಂದು ಸಾವಿನ ಮನೆಗೆ ಬಂದಾಗ ಅವನಿಗೆ ಅವಾಗ ಅರಿವಾಗುತ್ತೆ, ಈ ಪ್ರಪಂಚದಲ್ಲಿ ಏನ್ ಬಿ ಇಲ್ಲ, ಆಸ್ತಿ ಮಾಡ್ದವಂದಿ ಅಲ್ಲೇನ, ರೊಕ್ಕ ಮಾಡ್ದವಂದೇನ, ದುಡ್ಡು ಕಡ್ದವಂದೇ ಹೊಲ ಮಾಡ್ದವನ, ಎಲ್ಲರೂ ಅಲ್ಲೇರ. ಇವನ ಮನಸ್ಸು ಈ ಸಾವಿನ ಬಲಿಗೆ ಬರ್ತಿದ ತಕ್ಷಣನೇ ಇವನಿಗೆ ಒಂದ್ ಅರಿಯಾಯ್ತದ, ಈ ಲೋಕದಾಗ ಏಟ್ ಗಳಿಸಿದ್ರಿ ಅವ ಇಲ್ಲೇ ಬಿಟ್ಟು ಹೋದು ನಮ್ಮ ಮಾತು. ಯಾವಾಗ ಬಿ ಹಿಡ್ಗೋದೊಂದ್ ಮಾತು ಹೇಳ್ತಾರಮ್ಮ, ಏನಂತ ಹೇಳ್ತಾರಂದ್ರ, ಏನದರಿ ಏನ್ ಮಾಡಿದ್ರಿ ಏನದ, ಬರಪ್ಲೆ ಬಂದನು ಹೋಗಪ್ಪರಿಕೆ ಏನೂ ಇದಿಲ್ಲ. ಅಂದ್ರ ನಮಗ್ ಒಂದು ನೆನಪದರಿ, ಅವ ಎಲ್ಲಿಂದೋ ಬಂದನ, ಇಲ್ಲಿ ಸುಮ್ನೆ ಉಳ್ಯತನ, ಮತ್ ಇದು ಬಿಟ್ಟಾಗಿ ಮೇಲೆ ಅವ ಎಲ್ಲಿಗೋ ಹೋಗ್ಲತನ. ಅಂದ್ರ ಅವ ಬಂದಿನ ಜಗ ಬಿ ಬೇರೆ ಅದ, ಅವ ಹೋಗ ಜಗ ಬಿ ಬೇರೆ ಅದ. ಆದ್ರ ಈ ಸೈತಾನನು ಈ ಪ್ರಪಂಚದಲ್ಲಿ ಹೆಂಗ್ ಮಾಡ್ಬಿಟ್ಟನಂದ್ರೆ, ಅವನಿ ನೋಡ್ ಅವ ಹೆಂಗ್ ಆಸ್ತಿ ಮಾಡತಾನ, ಓಡ್ ಅವನಿಂದ. ಅವ ನೋಡ್ ಅವ ಎಷ್ಟು ಭಾರಿ ಮನೆ ಕಟ್ಟಾನ, ಓಡ್ ಅವನಿಂದ. ಅವ ನೋಡ್ ಎಷ್ಟು ಜಗಗೋ ತಗೊಂಡು ಓಡ್ ಅವನಿಂದ. ಅಂದ್ರೆ ಮನುಷ್ಯನಿಗೆ ಓಡಕ್ ಬಿಟ್ಟಾನ, ಕೊನೆಗೆ ಆತನಿಗೆ ಅರಿವಾಗಷ್ಟರಲ್ಲಿ ಅವನ ಪ್ರಾಣ ಇಲ್ಲಿಂದ ಬಿಟ್ಟು ಹೋಗ್ಲತ್ತದ. ಆದ್ರೆ ಆ ಮನುಷ್ಯನಿಗೆ ಈ ಲೋಕದಲ್ಲಿ ಈ ಹುಟ್ಟು ಮತ್ತೆ ಸಾವು ಮಧ್ಯದಾಗ 50 ವರ್ಷ 40 ವರ್ಷ 30 ವರ್ಷ ನಾ ಏನ್ ಬದುಕಿದೆ, ಯಾಕೆ ಬದುಕಿದೆ ಎಂಬುದೇ ವಿಚಾರ ಅವನಿಗೆ ಗೊತ್ತೇ ಆಗಲ್ಲೋಗ್ಯದ. ಆದ್ರ ಒಂದು ದಿನ ಆತನು ಈ ಪ್ರಪಂಚವನ್ನು ಬಿಟ್ಟು ಹೋದಾಗ ಜನ ಎಲ್ಲ ಹೇಳ್ತದ, ಏಟ್ ಮಾಡಿದ್ವಿ ಇಲ್ಲೇ ಬಿಟ್ಟು ಅವ ಹೋದನಿಲ್ಲ ಖಾಲಿ ಕೈಲಿ. ಅದಕ್ಕಸಿ ಒಬ್ಬ ಅಲೆಕ್ಸಾಂಡರ್ ಎಂಬ ಒಂದು ಕಥೆ ನೋಡುವಾಗ ಇಡೀ ಪ್ರಪಂಚನೇ ಗೆದ್ದ ನಮ್ಮ ಮಾವ. ಇಡೀ ಪ್ರಪಂಚನೇ ಗೆದ್ದಾಗ ಅವನಿಗೆ ಏನು ಮಾಡಕ್ಕಾಗಿಲ್ಲ. ಲಾಸ್ಟಿಗೆ ಅವನಿಗೆ ಒಂದು ದಿನ ಬುದ್ಧಿ ಬಂದಂತನ, ಈ ಲೋಕದಲ್ಲಿ ಏನೂ ಏನಿಲ್ಲ ಅಂತೇಳಿ ಸತ್ತಿನ ದಿನ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಮಂದಿದಿಗೆ ಹೇಳ್ತಾನ, ನನ್ನ ಕೈಗಳು ಏನ್ ಮಾಡ್ರಿ, ನೀವು ಆ ಪೇಟಿದಾಗಿಂದ ಹೊರಗೆ ಹಾಕಿ ಹೋಗ್ರಿ. ಆ ವೈದ್ಯರಿಗೆ ಹೇಳ್ತಾನ, ನೀವು ಬಿ ನನ್ನ ಸಂಗಡ ಬರ್ರಿ, ಮತ್ತೆ ಏನೇನ್ ಮಾಡ್ಬೇಕು ಅವ್ರು ಹೊಸ ಮಂದಿಗೆ ಹಿಂದ್ ಬರ್ಕೊತಾ ಹೇಳ್ತಾನ. ಅಲ್ಲಿ ಒಂದೊಂದು ವಿಷಯ ಒಂದೊಂದು ವಾತ್ ಹೇಳ್ತದ. ಎಷ್ಟೇ ರೊಕ್ಕ ಇದ್ರು ಬಿ ಅವನಿಗೆ ಜೀವ ಬಚಿಸ್ಲಕ್ಕಾಗಿಲ್ಲ. ಮತ್ತ ಅವ ಎಷ್ಟೇ ಎಲ್ಲ ಹಾರಾಡಿ ಎಷ್ಟೇ ಆಸ್ತಿ ಮಾಡಿದ್ವಿ, ಈಗ ನನ್ನ ಕೈಯಾಗಿ ನಾ ಏನು ತಗೊಂಡ್ ಹೋಗ್ಲತ್ತಿಲ್ ನೋಡ್ರಿ ಅಂತೇಳಿ ಜನಕ್ ಸಾಕ್ಷಿ ಆಗಿರ್ಲಕ್ಕ ಆ ಎರಡೂ ಕೈಗಳು ಹೊರಗೆ ಹಾಕಿ ಅವ ಏನ್ ಮಾಡ್ತಾನವ, ಆ ಸಮಾಧಿಗೆ ತಗೊಂಡು ಅವನಿಗೆ ನಡೆದಾರ. ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಗಳೇ ಅವರು ಎಲ್ಲವನ್ನು ನೋಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಾಗ್ಲತ್ತದ, ಈ ಪ್ರಪಂಚದಾಗ ನಾವ್ ಏನೇ ಮಾಡಿದ್ರು ನಮ್ಮದ್ ಸರಿ ಏನು ಅಂಟಿಲ್ಲ ಮತ್ತು ಗೊತ್ತಾಗಿನ ಮೇಲೆ ಬಿ ನಾವು ಸಣ್ಣವರು ಇರ್ತಕ್ಕಂಥ, ನಾವು ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ನಾವು ಕೂಲಿ ಮಾಡಿ ಉಣ್ಣುವಂತ ನಾವು ಆ ಶ್ರೀಮಂತರಿಗೆ ನೋಡಿ ನಾವು ಅವ್ರ ಹಿಂದೆ ಯಾಕೆ ಹೋಗೋದು, ಅವರೇ ವಾಪಸ್ ಹೊಂಟಾರಮ್ಮ. ಆ ಶ್ರೀಮಂತರೇ ವಾಪಸ್ ಹೊಂಟಾರ ಏನ್ ಬಿ ಇಲ್ಲ ಅಂತೇಳಿ ನಾವ್ಯಾಕೆ ಅವ್ರ ಹಿಂದೆ ಹೋಗರಿ. ಆದ್ರೂ ಒಂದು ದೇವರು ಉಳ್ಳಕ ತಿಲ್ಲಕ ಮಂಕುಲಕ ಮನಿ ಆಸ್ತಿ ಎಲ್ಲವನ್ನು ಕೊಟ್ಟನ. ಆದ್ರೆ ಇರಷ್ಟರಲ್ಲಿ ಆ ಶ್ರೀಮಂತನ ಗತ್ಲೆ ನಾನೇ ಇಟ್ಕೋತೆ, ನಾನೇ ಚಂದ ಇರ್ತೆ, ನನ್ನ ಬಲ್ಲೇ ಇರ್ಲಿ ಎಂಬ ಯೋಚನೆಗೆ ನಮ್ಮ ಬಲ್ಲಿತ್ತಂದ್ರ ಅದು ತೆಗೆದು ಹಾಕರಿ. ನಾ ಉಂಡಿ ಹೆಚ್ಚಾಗ್ಯದ, ಮುಂದೊಬ್ಬ ಉಳ್ಳಕ್ಕಿಲ್ದೆ ಕುಂತಾನಂತಂದ್ರ ಅವನಿಗೆ ನನ್ನ ಮನೆಗಿನ್ನ ಉಳ್ಳಕ್ ಹಾಕ್ದಂದ್ರ ಆ ಗಂಟು ಎಲ್ಲಿರ್ತದಮ್ಮ, ಪರಲೋಕದಾಗ ಇರ್ತದ. ಆ ನನ್ನ ಬಲ್ಲಿ ಇರ್ತಕ್ಕಂಥ ಆಸ್ತಿ ರೊಕ್ಕ ರೂಪಾಯಿ ಆಹಾರ ಎಲ್ಲ ನಾ ಕೂಡಿಸಿಟ್ಕೊಂಬಕ್ಕಿನ್ನೂ ನನ್ನಲ್ಲಿರ್ತಕ್ಕಂಥ ಒಳ್ಳೆ ಗುಣದಿಂದ ಆ ವ್ಯಕ್ತಿಗಳಿಗೆ ಯಾರಿಗ್ ಬೇಕಾಯ್ತದ ಅವ್ರಿಗಮ್ಮ, ಬೇಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಆ ವ್ಯಕ್ತಿಗೆ ಬೇಕಾಗ್ಯದ ಅಂತೇಳಿ ನಿನ್ ಮನಸ್ಸಿಗೆ ಅನ್ನಿಸ್ಲತ್ತಂದ್ರ ಆ ವ್ಯಕ್ತಿಗೆ ಹೋಗಿ ನೀ ಆ ಸಹಾಯ ಮಾಡಿದಾಗ ದುಡ್ಡಿಂದ ಆಗಿರ್ಬೋದು, ಊಟದಾಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಕರುಣೆ ಆಗಿರ್ಬೋದು, ದಯೆ ಆಗಿರ್ಬೋದು, ಆ ವ್ಯಕ್ತಿಗೆ ನಾವು ತೋರಿಸಿದಾಗ ಆ ವ್ಯಕ್ತಿಗೆ ತೋರಿಸಿರ್ತಕ್ಕಂಥ ಪ್ರೀತಿ ನಾವು ಯೇಸು ಸ್ವಾಮಿಗೆ ಸಾಲ ಕೊಟ್ಟಂಗಾಯ್ತದ. ಒಂದಿನ ವಾಪಸ್ ಅವ ನಮಗ ತಿರುಗಿಸ್ ಕೊಟ್ಟೆ ಕೊಡಲ್ಲ, ಕೊಟ್ಟೆ ಕೊಡ್ತಾನ. ಅಂದ್ರ ಇಲ್ಲಿ ದೇವರು ನಮಗ್ ಏನ್ ಹೇಳ್ಬೇಕಂಬುದಾಗಿ ನೋಡ್ತಾ ಇದ್ದಾನಂದ್ರೆ, ನಾವ್ ಒಂದು ನಿಮಗ್ ಕನ್ವಿನ್ಸ್ ಮಾಡ್ಬೇಕಂತ ಇದ್ದೀನಿ, ನಾವ್ ಒಂದು ವಿಷಯ ನಿಮಗ್ ನಾ ಹೇಳ್ಬೇಕಂತ ಇದ್ದೀನಿ. ಏನ್ ದೇಹ ದೊಡ್ಡದನ ಅಥವಾ ಆತ್ಮ ದೊಡ್ಡದನ ಎಂಬ ವಿಷಯಕ್ಕೆ ನಾವು ಹೊಂಟಿದೆ. ನಮ್ಮ ಈ ಬದುಕು ದೊಡ್ಡದನ ಅಥವಾ ಆತ್ಮ ದೊಡ್ಡದನ?
ಆತ್ಮ ದೊಡ್ಡದಂತ ಎಲ್ಲರಿಗೂ ಖೂನದ. ಆದ್ರೆ ನಾವ್ ಮಾಡೋ ಕೆಲಸ ಒಸಿ ಅದಕ್ಕೋದಮ್ಮ ದೇಹಕ್ಕೋಸ್ಕರನೇ ಅವ. ಆದ್ರ ನಾವೇನ್ ಹೇಳದಿದ್ದೇವು, ನಮ್ ಮನಸ್ಸಿಗೆ ನಮಗ್ ದೇವ್ರು ಏನ್ ತಿಳಿಸ್ಲತ್ತನ ನಾವ್ ಅದಕ್ಕೆ ಭೀ ಪ್ರಯಾಸ ಪಡ್ರಿ. ಓಕೆ, ಒಂದು ವಿಷಯ ಆತ್ಮನೇ ದೊಡ್ಡದಂತ ಹೇಳುವಂತ ನಾನು ನೀವು ಎಲ್ಲರೂ ಇದಕ್ಕೋಸ್ಕರ ಈ ದೇಹಕ್ಕೋಸ್ಕರ 8 ಗಂಟೆ ಹಿಡ್ಕೊಂಡು 10 ಗಂಟೆ ತಗ ದಂಧೆ ಮಾಧ್ಯಮ ಮಾತಿಲ್ಲ. ಮುಂಜಾನೆ ನೀವು ಶರಿಗೆ ಹೋಗ್ಲತ್ತೀರಿ, ನಾ ದಂಧೆಗೆ ಹೋಗ್ಲದ್ದೆ, ಮತ್ತೊಬ್ಬರು ಏನೇನೋ ಮಾತಾರ. ಈ ದೇಹಕ್ಕೆ ಊಟಕ್ಕೋಸ್ಕರ ಬಟ್ಟೆಗೋಸ್ಕರ 8-9 ಗಂಟೆ ದಂಧೆ ಮಾಡ್ದೇವು. ಅದೇ ಒಳಗಿರ್ತಕ್ಕಂಥ ಆತ್ಮನ ಕಾಪಾಡುವುದಕ್ಕೋಸ್ಕರ, ಅದಕ್ಕೆ ಸುರಕ್ಷಿತವಾಗಿರೋದಕ್ಕೋಸ್ಕರ ನಾವೆಷ್ಟು ಬೈಬಲ್ ಓದಲತ್ತಿದ್ದೆವು, ನಾವೆಷ್ಟು ದೇವರ ವಾಕ್ಯ ಕೇಳತ್ತಿದ್ದೆವು, ನಾವೆಷ್ಟು ಮಟ್ಟಿಗೆ ದೇವರ ವಾಕ್ಯದ ಪ್ರಕಾರ ನಡಿಲತ್ತಿದ್ದೆವು, ಮತ್ತೆ ನಾವೆಷ್ಟು ಪ್ರಾರ್ಥನೆ ಮಾಡತ್ತಿದ್ದೆವು ಎಂಬುದು ಮುಖ್ಯದಲ್ಲ. ನಿನ್ನ ದೇಹಕ್ಕ ಆಹಾರ ಮುಖ್ಯವಾಗುವುದಾದ್ರೆ ನಿನ್ನ ಆತ್ಮಕ್ಕೆ ಏನ್ ಮುಖ್ಯದಮ್ಮ? ವಾಕ್ಯ ಮುಖ್ಯ ಅದ. ನಿನ್ನ ದೇಹಕ್ಕೋಸ್ಕರ ನೀನು ಎಷ್ಟು ಪ್ರಯಾಸ ಪಡ್ತಾ ಇದೆಯೋ, ನೀನು ಒಂದು ಚೂರು ನಿನ್ನ ಆತ್ಮಕ್ಕೋಸ್ಕರ ನಾವು ಪ್ರಯಾಸ ಪಡ್ಬೇಕು ಅಲ್ಲ. ಈಗ ನೀವೇ ಒಂದು ವಿಷಯ ಹೇಳಮ್ಮ, ನನ್ನ ಅಂಗಿ ದೊಡ್ಡದನ್ನ ನನ್ನ ದೇಹ ಇಂಪಾರ್ಟೆಂಟ್ ಅದನ್ನ, ಅಂಗಿ ಇಂಪಾರ್ಟೆಂಟ್ ಅದನ್ನ ನನ್ನ ಮೈ ಇಂಪಾರ್ಟೆಂಟ್ ಅದ? ಮೈಯೇ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಮೈ ಅದ ಅಂತ ಹೇಳಿ ನಾ ಅಂಗಿ ತಗೊಂಡಿದೆ ಅಲ್ಲ. ಅಂದ್ರೆ ದೇವ್ರು ಬಿ ಅದೇ ಹೇಳ್ತಾನ, ಉಡುಪಿಕ್ಕಿಂತ ದೇಹ ಮುಖ್ಯ, ದೇಹಕ್ಕಿಂತ ಆತ್ಮ ಮುಖ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನನ್ನ ದೇಹ ಅದ ಅಂತೇಳಿ ನಾ ಅರ್ಬಿ ತಗೊಂಡಿದೆ. ಈ ದೇಹದಾಗ ಆತ್ಮ ಅದ ಅಂತೇಳಿ ನಾ ಬದುಕಲದ್ದಮ್ಮ. ಆ ಆತ್ಮನೇ ಬಿಟ್ಟು ಹೋಗಿದ್ಮೇಲ ಇದಕ್ಕ ಸಾಮ್ಸನ್ ಅಂತ ಯಾರು ಕರೆಯಲ್ಲಮ್ಮ. ಏನಂತ ಕರೀತಾರ? ಬಂದದಿಲ್ರಿ ಹೆಣ ಇನ್ನ ಅಂತ ಕೇಳ್ತಾರ ಕೇಳಲ್ಲ. ಸತ್ಯ ಮಾತದ. ಇರತಕ್ಕ ಸಾಮ್ಸನ್ ಅಂದ್ರು ಸತ್ ಹೋಗಿದ್ಮೇಲೆ ಬಂತಿಲ್ರಿ ಬಾಡಿ ಅಂತಾರ. ಅವ ಎಲ್ಲಿಗೆ ಹೋದನ್ ಮತ್ತ? ಅಂದ್ರ ದೇಹಕ್ಕೂ ಬಿ ಇಂಪಾರ್ಟೆಂಟ್ ಇಲ್ಲಮ್ಮ, ಆದ್ರೆ ಆತ್ಮಕ್ ಮಾತ್ರ ಇಂಪಾರ್ಟೆಂಟ್ ಅದ. ಈ ದೇಹ ಒಳಗ ದೇವ್ರ ಆತ್ಮ ಸುರಿಸನಮ್ಮ. ಆ ಆತ್ಮ ಬಹಳ ಮುಖ್ಯ ಅದ ಅಂತೇಳಿ ನಮಗ್ ಪ್ರತಿ ಸಾರಿ ಏನ್ ಮಾಡತನವ ನಮಗ ತೋರಿಸ್ಕೊಳ್ಳತಾನ. ಅದಕ್ಕೆ ನಾವು ಕೊನೆ ಒಂದು ವಚನ ನೋಡು, 21ನೇ ವಚನ ನೋಡ್ರಮ್ಮ, ಏನ್ ಹೇಳ್ತದ? 12:21. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗಿರದೇ ಇರುವವನು ಅವನಂತೆ ಇದ್ದಾನೆ ಅಂತ ನೋಡ್ರಿ. ಎಷ್ಟು ಸುಂದರ. ಇಲ್ಲಿ ಏನ್ ಹೇಳ್ತಾನ, ನಿನಗ್ ಬೇಕಾಗಿರೋದು ಏನು ಕೂರಿಸ್ಕೊಳತ್ತಿದಿಲ್ಲ, ಅದು ವೇಸ್ಟ್ ಅದ. ಆದ್ರೆ ದೇವರಲ್ಲಿರ್ತಕ್ಕಂಥ ಒಂದು ಒಳ್ಳೆ ಗುಣಗಳು ನೀನ್ ಇಟ್ಕೊಂಡಂತ ನಾ ಯಾವ್ದು ಬಲ್ ಸಾವುಕಾರ ಐತೆಮ್ಮ? ದೇವ್ರ ಬಲ್ ನಾ ಸಾವುಕಾರ ಐತೆ. ದೇವ್ರ ಬಲ್ ನಾ ಸಾವುಕಾರ ಅದಂದ್ರ ದೇವ್ರ ಖಂಡಿತ ನನಗೇನ್ ಮಾಡ್ತಾನ? ಒಳ್ಳೇದ್ ಮಾಡ್ತಾನ. ಕರೆಂಟ್ ಅಂತೂ ಹೋಗ್ಯದಮ್ಮ, ಇನ್ನೊಂದು 10-15 ನಿಮಿಷ ಕೇಳಾರ ಬರತ್ತಾಗ. ಹಂಗೂ ಉಳ್ಳಕ್ಕಾಗಲ್ಲ, ಹಿಂಗೂ ಉಳ್ಳಕ್ಕಾಗಲ್ಲ. ಓಕೆನಾ ಸರ್? ಓಕೆ, ಇನ್ನೊಂದು 5-10 ನಿಮಿಷ ನಾವು ಕೇಳಾರ. ಇಲ್ಲಿ ಇನ್ನೊಂದು ನಾವು ನೋಡುವಾಗ ಯಾವ್ದು ವಚನ ಅಂತಂದ್ರೆ, 1 ನಿಮಿಷ ಇರಮ್ಮ. ಲೂಕನು ಬರೆದ ಸುವಾರ್ತೆ 9:25 ನೋಡ್ರಮ್ಮ. ನಿಮ್ ಹತ್ರ ಇಲ್ಲ ಅಂದ್ರೆ ನಾವು ಓದ್ತೀನಿ. ಹಾ, ಲೂಕನು 9:25 ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಇಲ್ಲಿ ಯೇಸು ಸ್ವಾಮಿನ ಒಂದು ಪ್ರಶ್ನೆ ಹಾಕ್ಲತ್ತನಮ್ಮ. ಏನಂತ ಪ್ರಶ್ನೆ ಹಾಕ್ಲತ್ತನ? ಓಕೆ, ಲೇಟ್ ಇಡ್ವಿ. ಈಗ ಉದಾಹರಣೆ ತಗೋತೇವೆ ಸರ್. ನಿಮ್ಮ ಹೆಸರು? ನಮ್ಮ ಯಾರು? ರವಿ ಅಣ್ಣವ್ರು. ಇವ್ರಿಗೆ ನಾಗಿನ್ಕೆರೆ ಊರೇ ಬರ್ಕೊಡೋದಮ್ಮ, ಪೂರ ಊರೇ. ಇವ್ರಿಗೆ ನಾಗಿನ್ಕೆರೆ ಊರ್ ಬರ್ಕೊಡೋರಿ, ಮತ್ತ ಸಾಕಾಗಲ್ಲ ಹೋದ್ರೆ ಮನ್ಯಾಗ ಬರ್ಕೊಡೋರಿ, ಇನ್ನ ಬಿ ಸಾಕಾಗಲ್ಲ ಹೋದ್ರೆ ಪೂರ ಬೀದರ್ ಬರ್ಕೊಡೋರಿ, ಕರ್ನಾಟಕ ಬರ್ಕೊಡೋರಿ, ಪೂರ ಇಂಡಿಯಾನೇ ಬರ್ಕೊಡೋರಿ, ಪೂರ ಪ್ರಪಂಚನೇ ನಾವು ರವಿ ಸರಿಗೆ ಬರ್ಕೊಟ್ಟಿದ್ಮೇಲ ಒಂದು ದಿನ ಅವ್ರ ಆತ್ಮ ಬಿಟ್ಟು ಹೋಗಿದ್ಮೇಲ ಅವ್ರಿಗೆ ಏನ್ ಪ್ರಯೋಜನ ಅದಮ್ಮ? ಮಾತು ಎಷ್ಟು ಸಮಯ ಕೇಳ್ತಾನ. ಈಗೇನು ಆಸ್ತಿ ದೊಡ್ಡದ ಅಂದ್ರ ಇಡೀ ಪ್ರಪಂಚ ಒಂದ್ ಕಡೆ ನೀವು ನಿಂದಿಸಿ, ರವಿ ಸರ್ದ ಆತ್ಮ ಒಂದ್ ಕಡೆ ನಿಂದಿಸಿದ ಬೆಲೆ ಯಾರಿಗದ ಸರ್? ಆತ್ಮಕ್ಕೆ. ಅಂದ್ರ ಪ್ರಪಂಚನೇ ಒಂದ್ ಸೈಡ್ ಅದ, ಆತ್ಮನೇ ಒಂದ್ ಸೈಡ್ ಅದ ಅಂತಂದ್ರ ದೊಡ್ಡದ ಆತ್ಮನೇ ಅದಾವ. ಈಗ ನೀವ್ ನೋಡ್ರಿ, ಹೆಂಗೆ ಇನ್ನೊಂದು ನಿಮಗ್ ತಿಳಿಯಪ್ಲೆ ನಾ ಹೇಳ್ಬೇಕಂತಂದ್ರ, 1 kg ಬೆಳ್ಳಿ ಒಂದ್ ಕಡೆ ಅದ, 1 kg ಬಂಗಾರ ಒಂದ್ ಕಡೆ ಅದ. ನೀವ್ ಯಾವ್ ತಗೋತ್ರಮ್ಮ? ಯಾಕಂಗ? ಅಂದ್ರ ಬೆಲೆ ಜಾಸ್ತಿ ಇದ್ದಿನ ಹಿಡ್ಕೋಬೇಕಂತ ಎಲ್ಲರಿಗೂ ಖೂನದ ಅಲ್ಲ. ಈ ಕಡೆ ಒಂದ್ ಕಡೆ ಬೆಳ್ಳಿ 1 ಕಿಲೋ ಅದ, ಬಂಗಾರ 1 ಕಿಲೋ ಅದ ಅಂದ್ರೆ ಬೆಳ್ಳಿಗೆ ಹಾರೊಳ್ಳಿದ್ದೇವು, ಬಂಗಾರಕ್ಕೆ ಇಟ್ಕೊಳ್ಳೋದು. ಯಾಕಂತಂದ್ರೆ ನಮಗ್ ಒಂದು ಪ್ರಜ್ಞೆ ಅದ, ಆ ಬೆಳ್ಳಿಕಿನ ಬಿ ಯಾರು ಇಂಪಾರ್ಟೆಂಟ್ ಅದ? ಬಂಗಾರ ಇಂಪಾರ್ಟೆಂಟ್ ಅದ. ಇಲ್ಲಿ ಇಡೀ ಪ್ರಪಂಚಕ್ಕಿನ ಬಿ ನನ್ನ ಆತ್ಮ ಇಂಪಾರ್ಟೆಂಟ್ ಅದ ಅಂತ ನನಗ್ ಗೊತ್ತಾಗಿ ಮೇಲೆ ಈಗ ದೇಹಕ್ಕೋಸ್ಕರ, ಆಸ್ತಿಗೋಸ್ಕರ, ಪಾಸ್ತಿಗೋಸ್ಕರ ಕಷ್ಟ ಪಡ್ಬೇಕಾ? ಅಥವಾ ನನ್ನ ಒಳಗೆ ಏನೋ ಒಂದು ಆತ್ಮ ಅದ, ಅದಕ್ಕೆ ನಾ ಸುರಕ್ಷಿತವಾಗಿ ಇಟ್ಕೋಬೇಕಾ?
ಆತ್ಮಕ್ಕೆ. ಯಾಕಂದ್ರೆ ದೇವರು ಈ ಲೋಕದಲ್ಲಿ ಇನ್ನ ಥೋಡೆ ದಿನ ಚಂದ ಇರ್ಬೇಕು ಅಂತಂದ್ರೆ ನಾ ಇರ್ಬೇಕಂದ್ರೆ ಇರಲ್ಲಮ್ಮ, ಆತ ಇರು ಅಂತಂದ್ರೆ ಅಟ್ಟೆ ನಾ ಇರ್ತೇಲಿ ಅಲ್ಲ, ಆತ ಇರು ಅಂದ್ರೆ ಅಟ್ಟೆ ನಾನು ಈ ಲೋಕದಾಗ ಇನ್ನೊಂದ್ ಥೋಡೆ ದಿನ ಇರ್ತೆ. ಆದ್ಗಿನ ಮನಸ್ಸು ಮಾಡಲ್ಲದ್ರ ನಮ್ಮ ಹತ್ರ ರೊಕ್ಕ ರೂಪಾಯಿ ಏನಿದ್ರು ಬಿ ನಮಗ ಇರ್ಲಕ್ ಆಗಲ್ಲಂಬ ಮಾತು ನಮಗ ಅರಿವಾಗ್ಲತ್ತ. ಅದೇ ಸ್ವಾಮಿ ಕೇಳ್ತಾನ, ಇಡೀ ಪ್ರಪಂಚ ಬಿ ನೀ ಗೆದ್ದು ಕರೆಟ್ಕೊಂಡ ನಿನ್ನ ಆತ್ಮ ನಿನ್ ಬಲ್ಲಿ ಇಲ್ಲ ಅಂತಂದ್ರ ನಿನಗೇನು ಪ್ರಯೋಜನ ಅದ ಮಾತು ಖುದ್ ಯೇಸು ಸ್ವಾಮಿ ಇವತ್ತು ನಮಗ್ ಪ್ರಶ್ನೆ ಹಾಕ್ಲತ್ತಾನ. ಅಂತಂದ್ರ ನಾವ್ ಒಂದು ತಿಳ್ಕೊಬೇಕು, ದೇಹಕ್ಕಿನ್ನ ಬಿ ಯಾವ್ದು ಇಂಪಾರ್ಟೆಂಟ್ ಅದ, ಆತ್ಮ ಇಂಪಾರ್ಟೆಂಟ್ ಅದ. ಹಾಗೆ ಯಾಕೋ ಇನ್ನ ಹೊಂಟಿಲ್ಲ, ಇನ್ನೊಂದ್ ಸಣ್ಣ ಕತಿ ಹೇಳ್ತೇನಮ್ಮ ನಿಮಗ, ಬೇಜಾರ್ ಆಗ್ಬೇಡ್ರಿ, ನಿಂತರ ಏನ್ ಮಾಡ್ತೀರಿ ಇನ್ನೊಂದ್ ಸಣ್ಣದ ಕತಿ ಕೇಳಿ, ಅದ್ರಾಗ ಬಿ ಒಂದ್ ಇಂಪಾರ್ಟೆಂಟ್ ಅದ. ಆ ವಿಷಯ ಫಾಸ್ಟ್ ಆಗಿ ಹೇಳ್ತೇಮ್ಮ. ಲಾಜರನ್ ಕತಿ ಎಲ್ಲರಿಗೂ ಖೂನದಿಲ್ಲ, ಶ್ರೀಮಂತಂದು ಲಾಜರನ್ ಕತಿ ಖೂನದ. ಆದ್ರೆ ಅದು ಒಳಗೆ ಏನ್ ಇಂಪಾರ್ಟೆಂಟ್ ಅದ ಅಂತಂದ್ರ, ಈ ದೇಹಕ್ಕೆ ಏನೇ ರೋಗ ಬಂದ್ರು, ಈ ದೇಹಕ್ಕೋಸ್ಕರ ಏನೇ ಎಲ್ಲ ಆದ್ರು, ಇಲ್ಲಿ ಶ್ರೀಮಂತನ ಹತ್ರ ಎಲ್ಲನೇ ಅದಮ್ಮ, ಆಸ್ತಿ ಅದ, ಪಾಸ್ತಿ ಅದ, ರೊಕ್ಕ ಅದ, ರೂಪಾಯಿ ಅದ, ವಾಕ್ಯ ಅದ, ಎಲ್ಲನೇ ಅದ. ಆದ್ರೆ ಭಿಕ್ಷಕನ ಹತ್ರ ಏನಿಲ್ಲಮ್ಮ. ಆತಗೆ ಎಷ್ಟು ದರಿದ್ರನ ಅಂತಂದ್ರ ಆತನ ಮೈಗ್ ಬಿ ಹುಣ್ಣಾಗ್ಯಾವ, ಆ ಮೈಗ್ ಬಿ ಹುಣ್ಣಾಗಿ ಕ್ಯಾವ್ರಕತ್ತ ಕುಂತಾನ, ನಾಯಿಗಳು ಬಂದ್ ನೆಕ್ಲತನ. ಅವನ ದೇಹಕ್ ನೋಡಿದ್ರ ಅವ ಎಲ್ಲಿಗೂ ಹೋಗಲ್ಗತ್ಲೆ ಲಾಯ್ಕನ. ಆದ್ರೆ ಒಂದು ದಿನದ ಯೇಸು ಸ್ವಾಮಿ ಆ ದುಷ್ಟಾಂತ ಹೇಳಾಗ, ಆ ಒಂದು ಸಂದರ್ಭವನ್ನು ಹೇಳಾಗ ಅಲ್ಲಿ ಹೇಳ್ತಾ ಇದ್ದಾನೆ, ಈ ಶ್ರೀಮಂತ ಎಲ್ಲಿ ಹೋಗ್ಲತನ, ನರಕಕ್ಕೆ ಹೋಗ್ಲತನ. ಆದ್ರೆ ಈ ಲಾಜರ ಎಲ್ಲಿಗೆ ಹೋಗ್ಲತನಮ್ಮ, ಪರದೇಶಿಗೆ ಹೋಗ್ಲತ್ತಾನ. ಅಂದ್ರೆ ವಿಷಯ ಮತ್ತೆ ನಮಗೊಂದು ಗೌರವ ಆಗ್ಲತ್ತದ. ದೇಹ ಇಂಪಾರ್ಟೆಂಟ್ ಅಲ್ಲ, ಆತ್ಮನೇ ಇಂಪಾರ್ಟೆಂಟ್ ಅದ. ದೇಹದ ಪ್ರಕಾರ ನೋಡುವುದಾದ್ರೆ ಶ್ರೀಮಂತ ಹೋಗ್ಬೇಕಿತ್ತಮ್ಮ. ಆಕ್ಚುಲಿ ದೇಹದ ಪ್ರಕಾರ ನೋಡಿದ್ರೆ ಶ್ರೀಮಂತ ಹೋಗ್ಬೇಕಿತ್ತು, ರೊಕ್ಕದ ಪ್ರಕಾರ ನೋಡಿದ್ರೆ ಶ್ರೀಮಂತ ಹೋಗ್ಬೇಕಿತ್ತು. ಇಲ್ಲ ಆದ್ರಂತ ಏನಿಲ್ಲ. ಆದ್ರ ಬಿ ಈ ಲೋಕದಾಗ ಮನುಷ್ಯ ಯಾವ್ದು ದೊಡ್ಡದಂತ ಎಣಿಸ್ತಾನ, ದೇವ್ರ ಅದಕ್ಕೆ ಸಣ್ಣದಂತ ಎಣಿಸ್ತಾನ. ಯಾವ್ದು ಈ ಲೋಕದಾಗ ಮನುಷ್ಯ ಸಣ್ಣದಂತ ಎಣಿಸ್ತಾನ, ದೇವ್ರ ಅದಕ್ಕೆ ದೊಡ್ಡದಂತ ಎಣಿಸ್ಲತ್ತಾನ. ಇವತ್ತು ನಮ್ಮೆಲ್ಲರಿಗೆ ಈ ಸೈತಾನನ್ ಹೆಂಗ್ ಮಾಡಿಬಿಟ್ಟಾನಂದ್ರೆ, ಇಲ್ಲಿ ಬದುಕದೇ ದೊಡ್ಡದಪ್ಪ, ಆತ್ಮ ದೀಪ ಎಲ್ಲ ನೀ ಸೈಡ್ಗೆ ಇಡು, ಇಲ್ಲಿ ಬದುಕಿ ನೀ ಜನಕ್ಕೆ ತೋರಿಸಿದ್ರೆ ಮಾತ್ರ ಅದು ದೊಡ್ಡದ ಎಂಬ ವಿಷಯ ನಮ್ ತಲೆಗೆ ಹೋಗ್ಸಲಿದ್ದು. ಇವತ್ತು ಆತ್ಮದ ಬಗ್ಗೆ ನಾವು ತಲೆ ಕೆಡಿಸ್ಕೊತಾ ಇಲ್ಲ. ಅದಕ್ಕೆ ವಿಶೇಷವಾಗಿ ಈ ಒಂದು ನಾಗಿನ್ಕೇರ ಊರಲ್ಲಿ ಇವತ್ತಿನ ದಿವಸ ಎಷ್ಟೋ ವರ್ಷಗಳಿಂದನೇ ಆತ ಪ್ಲಾನ್ ಮಾಡಿ ಆತ್ಮ ಎಷ್ಟು ಇಂಪಾರ್ಟೆಂಟ್ ಅದ ಎಂಬ ಸಂದೇಶ ನಿಮಗ್ ತಿಳಿಸ್ಲಕ್ಕ ಇವತ್ತು ಅಲ್ಲಿಂದ ಹಿಡಿದು ಇವತ್ತು ನನಗ್ ತಂದಿ ನಿಮ್ ಮುಂದೆ ನಿಂದಿಸಿ ಆ ವಿಷಯ ನಿಮಗ್ ಬಿ ತಿಳಿಸ್ಲತ್ತಾನ, ವಾಪಸ್ ನನಗ್ ಬಿ ತಿಳಿಸ್ಲತ್ತಾನ. ಅಲ್ಲಮ್ಮ ಎಷ್ಟು ಇಂಪಾರ್ಟೆಂಟ್ ಅದಲ್ಲ, ಬರೀ ನಿಮ್ಗೆ ಅಲ್ಲ, ನನಗ್ ಬಿ ತಿಳಿಸ್ಲತ್ತಾನ, ನಿಮಗ್ ಬಿ ತಿಳಿಸ್ಲತ್ತಾನ. ನಮ್ಮ ಊರಾಗ ಇರ್ಲಕ್ ನನಗೆ ಈ ವಿಷಯ ಗೊತ್ತಾಗಿದೆ ಇಲ್ಲ ಗೊತ್ತಿಲ್ಲ. ಆದ್ರೆ ನಿಮ್ ಊರಿಗೆ ಬಂದಾಗ ಈ ವಿಷಯ ದೇವ್ರು ವಾಪಸ್ ನನಗ್ ತಿಳಿಸಿ, ಆತ್ಮನೇ ದೊಡ್ಡದ ಮಗನೇ, ದೇಹ ದೊಡ್ಡದಲ್ಲ, ಆಸ್ತಿ ದೊಡ್ಡದಲ್ಲ ಅಂತೇಳಿ ಎಷ್ಟು ಸುಂದರವಾಗಿ ನಮಗನ್ನ ಹೇಳಿ ಆತನ ಬಲಪಡಿಸುವಂತನಾಗಿದ್ದಾನೆ. ಮತ್ತೆ ಜ್ಞಾನೋಕ್ತಿ ಒಂದು ವಚನ ಹೇಳ್ತದಮ್ಮ, ನಾಳೆ ನಾಳೆ ಅಂತೇಳಿ ಕೊಚ್ಚಿಕೊಳ್ಬೇಡ, ಒಂದು ದಿನದೊಳಗೆ ಏನಾಗ್ತದಂತ ಯಾರಿಗೂ ಖೂನ ಇಲ್ಲ. ಅದಕ್ಕ ನಾಳೆಗೆ ಚೇಂಜ್ ಆಗರಿ, ನಾಡಿದ್ದು ಚೇಂಜ್ ಆಗರಿ. ಈಗ ಇನ್ನೊಂದ್ ಥೋಡೆ ದಿನ ಆದ್ಮೇಲೆ ದೀಕ್ಷಾ ಸ್ನಾನ ತಗೊಂಬರಿ ಮಾಡ್ರಿ. ಏನಂತಂದ್ರೆ ಈಗೇನು ಉಂಬರಿ ನಾಳೆ ಗುಂಬಾರ ಅಂತ ಬಿಟ್ಬಿಡ್ರಿ, ಅದಕ್ಕೆ ಅಲ್ಲೇ ಇಟ್ರಿ, ಅದಕ್ಕೆ ನಾಳೆ ಗುಂಬಾರ, ಅದಕ್ಕೆ ಅನ್ನ ಮಾಡ್ರಿ ನಾಳೆ ಗುಂಬಾರ ಅಂತ ಬಿಡ್ರಿ, ಮತ್ ನಾಳೆ ಬಿ ಮಾಡ್ರಿ ನಾಳೆ ಗುಂಬಾರ ಅಂತವ್ರಿ. ಹಿಂಗೆ ಇಡೀ ಜೀವನ ಮಾಡ್ಕೊತ ಹೋದ್ರೆ ಯಾರೇ ಇರಲ್ಲಮ್ಮ. ಅಲ್ಲ ಹಂಗ ಪ್ರಾರ್ಥನೆ ಮಾಡ್ಬೇಕಂದ್ರ ಬಿ ಆ ಕ್ಷಣಕ್ ಅನಸ್ಲತ್ರ ಜಪ ಮಾಡ್ರಿ, ಆ ಕ್ಷಣಕ್ ಬೈಬಲ್ ಓದ್ಬೇಕು ಅನ್ನಿಸ್ಲತ್ತದ ಓದ್ರಿ. ಇನ್ನೊಂದ್ ಜನ ನಿಂತು ಓದೋದಂತ ಮಾತ್ರ ಅಲ್ಲಕ್ ಹೋಗ್ಬಾರ್ದು, ಉಳ್ಳಕ್ ಮಾತ್ರ ಸರಿಯಾಗಿ ಬೀಳ್ತೇವ. ಅದ್ರ ಬೈಬಲ್ ಓದಪ್ರಿ, ಇನ್ನೊಂದ್ ಜನ ನಿಂತು ಓದರಿ, ಇನ್ನೊಂದ್ ಜನ ನಿಂತು ಓದರಿ, ಹೊತ್ಮಣಿ ಬಂದ್ ಮಾಡಿ ಹೋಗರಿ, ಹಂಗಲ್ಲಕ್ ಹೋಗ್ಬಾರ್ದು. ಯಾಕಂದ್ರೆ ಮನುಷ್ಯನ ಜೀವನ ಆಯಸ್ಸಿ ಕಾಲ ನಾವ್ ಯಾವಾಗ ಬಿ ಹಿರಿಯರು ಮತ್ತೆ ಯವನಸ್ಥರು ಎಲ್ಲ ಒಂದ್ ಅದೇ ಈಗ ನೋಡಿದ್ಯಪ್ಪ, ಅವನಿಗೆ 1 ಗಂಟೆ ಪೈಲಿಂದ ನೋಡಿದೆ ಎಂಬ ಮಾತ್ ನಾವ್ ಆಡ್ತೇವ. ಆದ್ರೆ 1 ಗಂಟೆ ಹಿಂದಿದ್ದ 1 ಗಂಟೆ ಆಮೇಲೆ ಇರಲ್ಲಮ್ಮ. ಅಲ್ಲ ಮೊನ್ನೆ ಕೇಳಿದಾಗ ಒಂದು ರೀಸೆಂಟ್ ಆಗಿ ಒಂದು ಘಟನೆ ಆಯ್ತಮ್ಮ, ನಾನು ಕಣ್ಣಾರೆ ನೋಡಿದ್ದೇನ. ಅಲ್ಲಿ ಮೇರಜ್ ಕಾಲನಿಂದಾಗ ಒಬ್ಬ ವಿಶಾಲ ಮೋಹನ ಅಲ್ಲಿ ರೋಡಿ ಮೇಲೆ ಆಕ್ಸಿಡೆಂಟ್ ಆಗ್ಸತ್ತುನು ಸರ್. ಅವನಿಗೆ ಬೆಳಗ್ಗೆ ಸಂಡೇ ದಿನ 11 ಗಂಟೆಗೆ ನಾನು ನೋಡಿದೆ ಅಮ್ಮ, ಮತ್ತ 7 ಗಂಟೆಗೆ ಅವ ಡೆಡ್ಡೆ. ಮನುಷ್ಯ ಎಷ್ಟು ಭಯಂಕರನ, ಯಾವ ಸ್ಥಿತಿದಾಗನ ಗೊತ್ತಿಲ್ಲಮ್ಮ. ಅದಕ್ಕ ದಿನಗಳು ಮುಂದಕ್ಕೆ ಹಾಕ್ಬಾರ್ದು. ದೇವ್ರು ನನಗೆ ಇವತ್ತು ಒಂದೇ ದಿನಸಲ್ಲಿ ಬದುಕ್ರಮ್ಮ, 100 ದಿನಸಲ್ಲಿ ಬದುಕ್ಬಾರ್ದು. ಇವತ್ತು ಕೊಟ್ಟನ, ಇವತ್ತು ಜಪ ಮಾಡ್ತೆ, ಇವತ್ತು ಉಣತೆ, ಇವತ್ತು ದಂಧೆ ಮಾಡ್ತೆ, ಇವತ್ತು ರೊಕ್ಕ ಇಟ್ಕೋತೆ, ಇವತ್ತು ಚಂದ ಇರ್ತೆ. ಮತ್ತೆ ನಾಳೆಗೆ ಬದುಕಿದ್ವಿ ಸೇಮ್ ಹಂಗೆ ಮಾಡ್ತೆ. ಇವತ್ತು ಜಪ ಮಾಡ್ತೆ, ಇವತ್ತು ಉಣತೆ, ಇವತ್ತು ದಂಧೆ ಮಾಡ್ತೆ, ಇವತ್ತು ರೊಕ್ಕ ಇಟ್ಕೋತೆ. ನಾಳಿನ ಸಲಿನ ತಲೆ ಕೆಡಿಸ್ಕೊಬಾರ್ರಿ, ಇವತ್ತು ತಲೆ ಕೆಡಿಸ್ಕೊರಿ. ನನ್ನ ದೇವ್ರು ಎಷ್ಟು ನಿಮಗ್ ಪ್ರೀತಿ ಮಾಡ್ತಾನಂದ್ರ ಆ ನಾಳಿಗೆ ಏನ್ ಮಾಡ್ಬೇಕಂತೇಳಿ ನೀವು ಚಿಂತೆ ಮಾಡ್ಬಾರ್ರಿ, ಆ ನಾಳಿನ ದಿನನೇ ನಿಮ್ ಬಗ್ಗೆ ಚಿಂತೆ ಮಾಡ್ತದಂತ ಈಗಿನ ಲೈಫಿನಾಗ ನಾ ಹೆಂಗ್ ಹೋಗ್ಲಿ ಅಂತೇಳಿ. ಆಮೇನ್. ಸೊ ದೇವರು ಕೊಟ್ಟಿರ್ತಕ್ಕಂಥ ಈ ಸಮಯನ್ನು ನಿಮ್ಮನ್ನು ಮತ್ತೆ ನನ್ನನ್ನು ಆಶೀರ್ವಾದ ಮಾಡಿ, ಹಿರಿಯರಿದ್ದಾರೆ, ಬೋಧಕರಿದ್ದಾರೆ, ಎಲ್ಲರೂ ನನಗೆ ಸಮಯ ಕೊಟ್ಟು ಸಹಕಾರ ಮಾಡಿರಿ. ತುಂಬಾ ಥ್ಯಾಂಕ್ ಯು.